ಕಳೆದ ಶುಕ್ರವಾರ ರಿಲೀಸ್ ಆಗಿದ್ದ ಸುಮಾರಷ್ಟು ಸಿನಿಮಾಗಳ ಜೊತೆಗೆ ಮಲಯಾಳಂನ ಮಾರ್ಕೋ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಇದನ್ನ ನೋಡಿ ರಿವ್ಯೂ ಮಾಡಬೇಕು ಅನ್ನೋ ಪ್ಲಾನು ನಂದು ಆಗೇ ಇರಲಿಲ್ಲ. ಇದ್ರ ಬಗ್ಗೆ ಬೇಸಿಕ್ ಆಗಿ ಗೊತ್ತಿತ್ತು, ಬಟ್ ಅಷ್ಟಾಗಿ ಹೆಚ್ಚೇನು ನಾನು ತಿಳ್ಕೊಳಕ್ ಹೋಗಿರ್ಲಿಲ್ಲ. ಬಟ್ ನಮ್ಮ ಕಮೆಂಟ್ ಸೆಕ್ಷನ್ ನಲ್ಲಿ ಮಾರ್ಕೋ ಸಿನಿಮಾದ ರಿವ್ಯೂ ಮಾಡಿ ಅಂತ ಒಂದಷ್ಟು ಕಮೆಂಟ್ಸ್ ಗಳನ್ನ ನೋಡಿದಾಗ ಈ ಸಿನಿಮಾದ ಮೇಲೆ ನಿಜವಾಗ್ಲೂ ಕುತೂಹಲ ಮೂಡ್ತು. ನಿಮ್ಗಳ ಅಪೇಕ್ಷೆಯಂತೆ ಈ ಸಿನಿಮಾ ನೋಡಿ ರಿವ್ಯೂ ಮಾಡಬೇಕು ಅಂತ ಮನಸ್ಸು ಮಾಡಿದೆ ಅಂಡ್ ಸಿನಿಮಾ ಕೂಡ ನೋಡಿದೀನಿ. ಬನ್ನಿ ಸಿನಿಮಾ ಹೇಗಿದೆ ಅಂತ ನೋಡ್ಕೊಂಬರೋಣ. ಕೆಲವೊಬ್ರೆ ಹಾಗೆ ಗುರುವೆ, ಒಂದು ಹಾರರ್ ಮೂವಿನ ಇಲ್ಲ ವಯೋಲೆಂಟ್ ಸೀನ್ ನ ನೋಡಿ ಭಯ ಬಿದ್ರೆ ಅವನನ್ನ ಆಡ್ಕೋತಾರೆ, ನಗಾಡ್ತಾರೆ. ಬಟ್ ಅಂತಹ ಜನಗಳನ್ನ ಕೂಡ ಇದು ಅಳಿಸ್ಬಿಡುತ್ತೆ ಅಂತ ಸಿನಿಮಾ ಇದು. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದು ಹನೀಫ್ ಅದೇನಿ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಉನ್ನಿ ಮುಕುಂದನ್, ಕಬೀರ್ ದುಹಾನ್ ಸಿಂಗ್, ಸುದೇವ್ ನಾಯರ್ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬಹಳಷ್ಟು ದಿನಗಳ ನಂತರ ಒಂದು ಮಲಯಾಳಂ ಸಿನಿಮಾನ ನಮ್ಮ ಬೆಂಗಳೂರಿನಲ್ಲಿ ಒಂದು ಹೌಸ್ಫುಲ್ ಆಡಿಯನ್ಸ್ ಜೊತೆಗೆ ನೋಡಿದೆ ಅಂಡ್ ಟ್ರೂಲಿ ಇದೊಂದು ಯುನೀಕ್ ಎಕ್ಸ್ಪೀರಿಯನ್ಸ್. ಸಿನಿಮಾ ನೋಡಿ ಏನಿಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಮಾರ್ಕೋ ಇವನು ಇರುವಂತಹ ನಗರದ ಒನ್ ಆಫ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಅಂಡ್ ಪವರ್ಫುಲ್ ಮನೆತನದ ವಾರಸ್ದಾರ. ಬಟ್ ಅನ್ಫಾರ್ಚುನೇಟ್ಲಿ ಬ್ಲೈಂಡ್ ಆಗಿದ್ದ ಇವನ ತಮ್ಮನನ್ನ ಬ್ರೂಟಲ್ ಆಗಿ ಸಾಯಿಸಲಾಗುತ್ತೆ. ಅದನ್ನ ಮಾಡಿದವ್ರು ಯಾರು, ಅದಕ್ಕೆ ಕಾರಣ ಏನು ಅಂಡ್ ನಮ್ಮ ಹೀರೋ ತಗೊಳ್ಳೋಂತಹ ರಿವೆಂಜ್ ಸುತ್ತಾನೆ ಇಲ್ಲಿನ ಕತೆ ಬೇಸ್ ಆಗಿದೆ. ನಮ್ಮ ಬ್ರೈನ್ ನ ಅಳ್ಳಾಡ್ಸೋ ಮೈಂಡ್ ಬ್ಲೋಯಿಂಗ್ ಥ್ರಿಲ್ಲರ್ಸ್ ನ ಕೊಡುವಂತಹ ಮಲಯಾಳಂ ಇಂಡಸ್ಟ್ರಿ ಈ ಸಲ ಶೂಟ್ ಮಾಡಿರೋದು ಬ್ರೈನ್ ಅಲ್ಲ, ಕಣ್ಣಿಗೆ. ಅನಿಮಲ್, ಕಿಲ್ ಅಂತಹ ಸಿನಿಮಾಗಳು ಈ ವರ್ಷ ಮೋಸ್ಟ್ ವಯೋಲೆಂಟ್ ಫಿಲ್ಮ್ಸ್ ಕ್ಯಾಟಗರಿಗೆ ಸೇರ್ಕೊಂಡಿದ್ವು. ಬಟ್ ಮಾರ್ಕೋ ಆ ಎಲ್ಲಾ ಸಿನಿಮಾಗಳನ್ನ ಒಳ್ಳೆ ಮಾರ್ಜಿನ್ ಇಂದ ಬೀಟ್ ಮಾಡಿದೆ. ಇನ್ ಟರ್ಮ್ಸ್ ಆಫ್ ಬ್ರುಟಾಲಿಟಿ ಅಂದ್ರೆ ತಪ್ಪಾಗಲ್ಲ. ಈ ಲೆವೆಲ್ ನ ಬ್ರುಟಾಲಿಟಿ, ವಯೋಲೆನ್ಸ್, ಬಾಡಿ ಪಾರ್ಟ್ಸ್ ನ ಕೇಕ್ ನಂತೆ ಕಟ್ ಮಾಡುವಂತಹ ಸೀನ್ಸ್ ನ ನಾನಂತೂ ಮೊದಲು ನೋಡೇ ಇರಲಿಲ್ಲ. ಇದರ ಟೀಸರ್, ಟ್ರೈಲರ್ ಗಳನ್ನ ನೋಡಿ ಒಂದು ಸಣ್ಣ ಮಟ್ಟದಲ್ಲಿ ವಯೋಲೆನ್ಸ್ ಇರ್ಬೋದೇನೋ ಅನ್ಕೊಂಡೆ. ಥಿಯೇಟರ್ಗೆ ಹೋದ ನನಗೆ ಎದುರಾಗಿದ್ದೆ ಬೇರೆ. ಇಲ್ಲಿನ ಮೇಕರ್ಸ್ ತೋರಿಸಿರುವಂತಹ 1% ವಯೋಲೆನ್ಸ್ ನ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ರಕ್ತದಲ್ಲಿ ಸ್ನಾನನೇ ಮಾಡಿಸ್ಬಿಟ್ಟಿದ್ದಾರೆ ಇಲ್ಲಿನ ಲೀಡ್ ಗಳನ್ನ ಅಂದ್ರೆ ತಪ್ಪಾಗಲ್ಲ. ಇನ್ನು ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ ಇದೊಂದು ಪ್ರೆಸೆಂಟೇಷನ್ ಓರಿಯೆಂಟೆಡ್ ಸಿನಿಮಾ. ವಯೋಲೆನ್ಸ್ ಅಂತ ನಾನು ಏನ್ ಹೇಳ್ತಾ ಇದ್ದೀನಿ ಅದು ಎಫೆಕ್ಟಿವ್ ಆಗಿ ಬಿಗ್ ಸ್ಕ್ರೀನ್ ಅಲ್ಲಿ ಪೋರ್ಟ್ರೇ ಆಗ್ಬೇಕು ಅಂದ್ರೆ ಇಲ್ಲಿನ ಕ್ಯಾಮ್ರಾ ಆಂಗಲ್ಸ್, CG ಎಲ್ಲ ತುಂಬಾ ಮ್ಯಾಟರ್ ಆಗುತ್ತೆ ಅಂಡ್ ಎಕ್ಸೆಲ್ಡ್ ಇನ್ ಇಟ್ ಅಂತ ಹೇಳ್ಬೇಕು. ಇಲ್ಲಿನ ಕೆಲವು ಒನ್ ಟೇಕ್ ಆಕ್ಷನ್ ಸೀಕ್ವೆನ್ಸ್ ಗಳು ಆ ಬಿಗ್ ಸ್ಕ್ರೀನ್ ಅಲ್ಲಿ ಕೊಟ್ಟಂತಹ ಎಕ್ಸ್ಪೀರಿಯನ್ಸ್ ತುಂಬಾ ಇಷ್ಟ ಆಯ್ತು. ರವಿ ಬಸ್ರೂರ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ನನ್ನನ್ನ ಇನ್ನೊಮ್ಮೆ ಇಂಪ್ರೆಸ್ ಮಾಡ್ತು ಅಂಡ್ ಆ ಸೀನ್ಗೆ, ಆ ಸಿಚುವೇಶನ್ಗೆ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗಿದೆ ಅಂದ್ರೆ ತಪ್ಪಾಗಲ್ಲ. ಸಿನಿಮಾ ಶುರುವಾಗಿ ಮುಗಿಯೋವರೆಗೂ ಥಿಯೇಟರ್ ನಲ್ಲಿ ಒಂದೇ ಒಂದು ಶಿಲ್ಲೇನೂ ಇರಲಿಲ್ಲ. ಆದ್ರೆ ಶಾಕ್ ಇಂದ ಚೀರಾಡುವಂತಹ ಒಂದೆರಡು ಶಬ್ದಗಳು ಕೇಳಿಸಿದಂತೂ ಕೂಡ ನಿಜಾನೇ. ಇಲ್ಲಿನ ಇಂಟರ್ವೆಲ್ ಫೈಟ್ ಸೀಕ್ವೆನ್ಸ್ ನ ಇವರು ಪ್ರೆಸೆಂಟ್ ಮಾಡಿರುವಂತಹ ರೀತಿ ಅಂಡ್ ಇಂಟರ್ವೆಲ್ಗೆ ಕರೆಕ್ಟ್ ಆಗಿ ಕೊಟ್ಟಂತಹ ಬ್ಯಾಂಗು ನನಗಿಷ್ಟ ಆಯ್ತು. ಐರಾನಿಕಲಿ ಉನ್ನಿ ಮುಕುಂದನ್ ಅವರು ಕಳೆದ ಡಿಸೆಂಬರ್ ಮಲ್ಲಿಕಾಪುರಂ ಸಿನಿಮಾದಲ್ಲಿ ಭಗವಂತನನ್ನ ತಲುಪೋ ಮಾರ್ಗದ ಬಗ್ಗೆ ಹೇಳಿದ್ರು ಅಂಡ್ ಇಲ್ಲಿ ಸೀದಾ ಭಗವಂತನ ಹತ್ರನೇ ಕಳಿಸ್ತಾ ಇದಾರೆ. ಇನ್ನು ನೆಗೆಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ ನಾನು ಮೊದಲೇ ಹೇಳಿದಾಗೆ ಇದು ಪ್ರೆಸೆಂಟೇಷನ್ ಓರಿಯೆಂಟೆಡ್ ಸಿನಿಮಾ. ಅದೇ ಕಾರಣದಿಂದ ಸ್ಟೋರಿಗೆ ಪೆಟ್ಟು ಬಿದ್ದಿದೆ. ಎಲ್ಲಾ ಬ್ರುಟಾಲಿಟಿಗೂ ಒಂದು ಕಾರಣ ಇದೆ, ಬಟ್ ಅದಕ್ಕೆ ಇವರು ಕೊಟ್ಟಿರುವಂತಹ ರೀಸನ್ಸ್ ಅಷ್ಟೇನು ಕನ್ವಿನ್ಸಿಂಗ್ ಆಗಿರ್ಲಿಲ್ಲ. ಅಂಡ್ ಇದು ಮಾರ್ಕೋ ತನ್ನ ತಮ್ಮನ ಸಾವಿಗೆ ರಿವೆಂಜ್ ತಗೊಳ್ಳೋ ಕಥೆ. ಬಟ್ ಇವರಿಬ್ಬರ ಬಾಂಡ್ ನ ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ಸಿನಿಮಾ ಸ್ವಲ್ಪ ಎಡುತ್ತು. ಒಟ್ಟಾರೆ ಹೇಳೋದಾದ್ರೆ ಇಟ್ ವಾಸ್ ಎ ಗುಡ್ ವಾಚ್ ಫಾರ್ ಮೀ. ಸ್ಟೋರಿ ರೊಟೀನ್ ಆಗಿದ್ರು ಪರವಾಗಿಲ್ಲ, ಪ್ರೆಸೆಂಟೇಷನ್ ಚೆನ್ನಾಗಿದ್ದಾಗ ನೋಡ್ತೀನಿ ಅಂದ್ರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ವರ್ತ್ ಅಂತ ಹೇಳ್ತೀನಿ. ಅನಿಮಲ್, ಜಾನ್ ವಿಕ್ ನಂತಹ ಸಿನಿಮಾಗಳು ನಿಮ್ಗೊಂದು ಕಿಕ್ ಕೊಡುತ್ತೆ ಅನ್ನೋದಾದ್ರೆ ಇದಿಷ್ಟ ಆಗ್ಬೋದು. ಆದ್ರೆ ಅರ್ಜುನ್ ಮಹಾಕ್ಷಯ್ ಅಥವಾ ಮ್ಯಾಕ್ಸ್ ನ ದರ್ಶನ ಮಾಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಸೈನಿಂಗ್ ಆಫ್, ಮನು.